ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅನೇಕ ಪೇರ್ಸ್ಗಳು ಇದ್ದಾರೆ. ಅಂದರೆ ಕಿರುತೆರೆಯಲ್ಲಿ ಒಟ್ಟಿಗೆ ನಟಿಸಿದವರು, ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದವರು, ಮದುವೆ ಆಗಿ ಸುಖ ಸಂಸಾರವನ್ನು ನಡೆಸ್ತಾ ಇರೋದು ಇದೆ. ತೆರೆ ಮೇಲೆ ಜೋಡಿಯಾಗಿ ರಂಜಿಸಿದವರು ನಿಜ ಜೀವನದಲ್ಲೂ ಜೋಡಿ ಆಗಲಿ ಅನ್ನೋದು ಅದೆಷ್ಟೋ ಅಭಿಮಾನಿಗಳ ಕನಸು ಕೂಡ ಆಗಿರುತ್ತೆ. ಯಾಕಂದರೆ ರಿಯಲ್ ಲೈಫ್ನಲ್ಲೂ ಕೂಡ ಅವ್ರು ಇಷ್ಟೇ ಕ್ಯೂಟಾಗಿರಬೇಕು, ಮುದ್ದಾಗಿರಬೇಕು ಅಂತ ಅಂದ್ಕೊಳ್ತಾರೆ. ರಿಯಲ್ ಲೈಫ್ನಲ್ಲಿ ಅವರ ತುಂಟಾಟಗಳು, ಅವರ ಚೇಷ್ಟೆಗಳು, ಅವರ ಕೆಮಿಸ್ಟ್ರಿಯನ್ನು ನೋಡಿ ಇವರೇನಾದರೂ ಲವ್ವಲ್ಲಿ ಬಿದ್ದಿರ್ಬೋದಾ, ಬೀಳಬಹುದೇನೋ, ಇವರೇ ಮದುವೆ ಆದರೆ ಈ ಥರದೊಂದಷ್ಟು ವಿಚಾರಗಳು ಸಾಮಾನ್ಯವಾಗಿ ಯಾವುದೇ ಸೀರಿಯಲ್ ಅಥವಾ ಸಿನಿಮಾ ನೋಡಿದಾಗ ಆ ಜೋಡಿಗಳು ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ದಾಗ ಹಾಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಈ ಹಿಂದೆ ಕಿರುತೆರೆಯಲ್ಲೂ ಅಷ್ಟೇ, ಸ್ಯಾಂಡಲ್ವುಡ್ನಲ್ಲೂ ಅಷ್ಟೇ ಅದೇ ರೀತಿಯಾಗಿ ಅನೇಕ ಹಿಟ್ ಪೇರ್ಗಳು ಹೆಸರು ಮಾಡಿದ್ದು ಇದೆ. ಮದುವೆ ಆಗೇ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದು ಇದೆ, ಕೆಲವರು ಮದುವೆ ಆಗಿದ್ದು ಇದೆ. ಯಾಕೆ ಇಷ್ಟೆಲ್ಲ ಪೀಠಿಕೆ ಹಾಕ್ತಾ ಇದ್ದೀವಿ ಅಂತಂದರೆ, ನಮ್ಮ ಕನ್ನಡದ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಪಾರು ಸೀರಿಯಲ್ನ ಜೋಡಿ ಮೇಲೂ ಇದೀಗಿದೆ ಅನುಮಾನ ಶುರುವಾಗಿದೆ. ಇಬ್ಬರು ಲವ್ವಲ್ಲಿ ಬಿದ್ದುಬಿಟ್ಟಿದ್ದಾರೆ ಅಂತ ಸ್ವತಃ ನಟಿ ನಿಶಾ ಅವರ ತಾಯಿನೇ ಹೇಳಿರೋದು ಈಗ ಇಷ್ಟೆಲ್ಲ ರೀತಿಯಾದಂಥ ಚರ್ಚೆಗಳಿಗೆ ಮತ್ತು ಅವರ ಫ್ಯಾನ್ಸ್ಗಳ ಖುಷಿಗೆ ಕಾರಣವಾಗಿದೆ. ಹಾಗಿದ್ರೆ ಅವರಿಬ್ಬರು ರಿಯಲ್ ಆಗು ಲವ್ ಮಾಡ್ತಾ ಇದ್ದಾರಾ? ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ರು? ಸೀರಿಯಲ್ಗೆ ಬರೋದಕ್ಕಿಂತ ಮುಂಚಿತವಾಗಿ ಒಬ್ರಿಗೊಬ್ರು ಗೊತ್ತಿತ್ತಾ? ಡೇಟ್ ಮಾಡ್ತಾ ಇದ್ರಾ? ಅಥವಾ ಸೀರಿಯಲ್ ಶುರು ಆದಮೇಲೆ ಲವ್ ಆಯಿತಾ? ಇದೆಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಜೀ ಕನ್ನಡದಲ್ಲಿ ಇದೀಗ ಪಾರು ಅನ್ನುವಂಥ ಸೀರಿಯಲ್ ಬರ್ತಾ ಇದೆ. ಈ ಸೀರಿಯಲ್ನಲ್ಲಿ ನಿಶಾ ಅಂದರೆ ನಿಮಗೆ ಅಮೂಲ್ಯ ಅಂದಿದ ತಕ್ಷಣ ಅರ್ಥ ಆಗ್ಬಿಡತ್ತೆ. ಗಟ್ಟಿಮೇಳ ಸೀರಿಯಲ್ನ ಮುಖಾಂತರವಾಗಿ ಎಲ್ಲರ ಮನೆ ಮಾತಾಗಿದ್ದಂಥ ಅಮೂಲ್ಯ, ನಿಶಾ ಇದರಲ್ಲಿ ಪಾರುವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೀರಿಯಲ್ ಕೂಡ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಜನಕ್ಕೂ ಕೂಡ ಇಷ್ಟ ಆಗ್ತಾ ಇದೆ, ಜನರಿಗೂ ಕೂಡ ರೀಚ್ ಆಗಿದೆ. ಸೊ ಇದೇ ಬೆನ್ನಲ್ಲೇ ಇದೀಗ ಸೀರಿಯಲ್ನಲ್ಲೂ ಕೂಡ ಲವ್ ಶುರು ಆಗಿಬಿಟ್ಟಿದೆ. ಇಷ್ಟ ಇಲ್ಲದೆ ಮದುವೆ ಆದಂಥ ಮಾವನನ್ನು ಪಾರು ಈಗ ಪ್ರೀತಿಸೋಕೆ ಶುರು ಮಾಡಿದ್ದಾಳೆ. ಮಾವ ಇಲ್ಲದೆ ಒಂದು ಕ್ಷಣಕ್ಕೂ ಇರೋಕ್ಕಾಗಲ್ಲ ಅಂತ ಯೋಚಿಸ್ತಾ ಇದ್ದಾಳೆ. ಸೊ ಇದು ಸೀರಿಯಲ್ ಕತೆ ಆದರೆ ರಿಯಲ್ ಲೈಫ್ನಲ್ಲೂ ಕೂಡ ಈ ಕತೆ ಮುಂದುವರೆದಿದೆ ಅನ್ನೋದು ಅಭಿಮಾನಿಗಳಿಗೆ ಅನ್ನಿಸ್ತಾ ಇರೋ ವಿಚಾರ. ಅಭಿಮಾನಿಗಳಿಗೆ ಯಾಕೆ ಹಿಂಗೆ ಅನ್ನಿಸ್ತಾ ಇದೆ ಅಂತ ಅಂದರೆ ಅದಕ್ಕೂ ಕೂಡ ರೀಸನ್ಸ್ ಇದೆ. ಹೌದು, ಇವರಿಬ್ಬರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ನೋಡಿದವರು ಕೂಡ ಇವರು ಇಬ್ಬರ ಮಧ್ಯೆ ಸಮಥಿಂಗ್ ಇದೆ ಅಂತ ಅನ್ನೋಕೆ ಶುರು ಮಾಡಿದ್ದಾರೆ. ಯಾಕೆ ಅಂದರೆ ಈ ಹಿಂದೆ ಒಂದು ರಿಯಾಲಿಟಿ ಶೋನಲ್ಲಿ ಇಬ್ಬರು ಕಾಣಿಸ್ಕೊಂಡಿದ್ರು. ಅದರಲ್ಲಿ ಮಾತಾಡೋ ಸಂದರ್ಭದಲ್ಲಿ ಒಂದು ಫ್ರ್ಯಾಂಕ್ ಕಾಲನ್ನು ಮಾಡಬೇಕು ಅಂತ ಅಕುಲ್ ಬಾಲಾಜಿ ಅವರು ನಿಶಾಗೆ ಹೇಳ್ತಾರೆ. ಓಕೆ ಆಯಿತು ಮಾಡಿ ಅಂತ ಹೇಳಿಬಿಡ್ತಾರೆ. ಸೊ ಯಾರಿಗೆ ಮಾಡಬೇಕು ಅಂತ ಅಂದಾಗ ನಿಮ್ಮ ಅಮ್ಮಂಗೆ ಮಾಡಿ ಅಂತ ಹೇಳ್ತಾರೆ. ಅದೇನೋ ಫ್ರ್ಯಾಂಕ್ ಕಾಲ್ ಏನೋ ಇರ್ಬೋದು ಅಂತ ಅಂದ್ಬಿಟ್ಟು ಸ್ಟೈಲಾಗಿ ನಿಶಾ ಅವರು ಫೋನ್ ತೆಗೆದು ಲೌಡ್ ಸ್ಪೀಕರ್ ಹಾಕಿ ಅಮ್ಮಂಗೆ ಕಾಲ್ ಮಾಡೇ ಬಿಡ್ತಾರೆ. ಆಗ ಅಕುಲ್ ಅವರು ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಅಮ್ಮಂಗೆ ಹೇಳಿ ಅಮ್ಮನ ರಿಯಾಕ್ಷನ್ಸ್ ಏನಿರುತ್ತೆ ಅಂತ ನಮಗೆ ಗೊತ್ತಾಗಬೇಕು ಅಂತ ಹೇಳ್ತಾರೆ. ಸೊ ಕ್ಯಾಮ್ರಾಗಳು ಆನ್ ಇದ್ವು, ಮೈಕು ಆನ್ ಇತ್ತು, ಅಲ್ಲಿರೋ ಜನನೂ ಕೂಡ ಇದ್ರು. ಆದರೂ ನಿಶಾ ಅಮ್ಮ ನಾನು ಲವ್ ಮಾಡ್ತಿದ್ದೀನಿ, ಹಾಂ ಗೊತ್ತಲ್ಲ ಅಂತ ಈಸಿಯಾಗಿ ಉತ್ತರ ಕೊಟ್ಬಿಡ್ತಾರೆ. ಆಗ ಅಲ್ಲಿದ್ದವರೆಲ್ಲ ಜೋರಾಗಿ ನಗಾಡ್ಬಿಡ್ತಾರೆ. ಆಗ ನಿಶಾ ಕೆಳಗಡೆ ಬಿದ್ದು ಒದ್ದಾಡಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಅಕುಲ್ ಅವರು ಲವ್ ಮಾಡ್ತಾ ಇರೋದು ಶಿವುನೇ ಅಮ್ಮ ಅಂತ ಹೇಳಿದಾಗ ಹಾಂ ನಂಗೆ ಗೊತ್ತು, ಅವರಿಬ್ರು ದಿನ ಪಿಕಪ್ ಡ್ರಾಪ್ ಎಲ್ಲ ಮಾಡ್ತಾರೆ, ಅದು ನಂಗೆ ಗೊತ್ತಿರೋ ವಿಚಾರನೇ ಅಂತ ಹೇಳ್ತಾರೆ. ಅಲ್ಲಿಂದ ಒಂದು ಡೌಟ್ ಶುರು ಆಗಿತ್ತು. ಓಹೋ, ಸೀರಿಯಲ್ ಲೈಫ್ನಲ್ಲಿ ಒಟ್ಟಿಗೆ ಇರೋರು ರಿಯಲ್ ಲೈಫ್ನಲ್ಲೂ ಕೂಡ ಒಟ್ಟಿಗೆ ಆಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ರು. ಅದಾದಮೇಲೆ ಮುಂದುವರೆದಂಗೆ ಇದೀಗ ಒಂದು ರೊಮ್ಯಾಂಟಿಕ್ ಆದಂಥ ಒಂದು ರೀಲ್ಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದು ನಿಶಾ ಮತ್ತು ಶಿವು ಮಾಡಿರುವಂಥ ರೀಲ್ಸ್ ಆಗಿದೆ. ಹೌದು, ಒಂದು ಸಿನಿಮಾದ ಹಾಡಿಗೆ ಇಬ್ಬರೂ ತುಂಬ ರೊಮ್ಯಾಂಟಿಕ್ ಆಗಿ, ಇಬ್ಬರೂ ತುಂಬ ಕ್ಲೋಸ್ ಆಗಿ ಇರುವಂಥ ಒಂದು ರೀಲ್ಸ್ ಇದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ರೀಲ್ಸನ್ನು ನೋಡಿದವ್ರು ಯಾರೂ ಕೂಡ ಖಂಡಿತವಾಗಿಯೂ ಇದು ಆಫ್ ಸ್ಕ್ರೀನ್ ರೊಮ್ಯಾನ್ಸ್ ಅಂತೂ ಅಲ್ಲ, ಇದು ಆನ್ ಸ್ಕ್ರೀನ್ ರೊಮ್ಯಾನ್ಸು ಅಲ್ಲ, ಇವರಿಬ್ಬರು ನಿಜವಾಗ್ಲೂ ಕೂಡ ಲವ್ ಮಾಡ್ತಾ ಇದ್ದಾರೆ, ಅದಕ್ಕೇ ಇಷ್ಟು ಕ್ಲೋಸ್ ಆಗಿದ್ದಾರೆ. ಈ ರೀಲ್ಸ್ ಮುಖಾಂತರವಾಗಿ ಅವರ ಅಭಿಮಾನಿಗಳಿಗೆ ಏನೋ ಒಂದು ಸಂದೇಶವನ್ನು ಕೊಡೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಶಾ ಮತ್ತು ಶಿವು ಇಬ್ರು ಕೂಡ ನಾಚಿ ನೀರಾಗಿದ್ದಾರೆ. ಇಬ್ಬರ ಕಡೆಯಿಂದನೂ ಕೂಡ ರಿಯಾಕ್ಷನ್ಸ್ ಬಂದಿಲ್ಲ. ಅದಲ್ಲದೆ ಎಲ್ಲೇ ಕಾರ್ಯಕ್ರಮಗಳಿಗೆ ಹೋದ್ರೂ ಇಬ್ರು ಒಟ್ಟಿಗೆ ಹೋಗ್ತಾರೆ, ಒಟ್ಟಿಗೆ ಬರ್ತಾರೆ. ಯಾವುದೇ ಸೆಟ್ಗಳಲ್ಲಾಗಿರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು ಅಕ್ಕಪಕ್ಕ ನಿಂತ್ಕೊಂಡು ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಸೊ ಇವರಿಬ್ಬರ ಕೆಮಿಸ್ಟ್ರಿ ನೋಡಿ ಸಮಥಿಂಗ್ ಅಂತ ಸೀರಿಯಲ್ ತಂಡದವರು ಕೂಡ ಹೇಳ್ತಾರೆ.
ಹೇಳ್ತಾ ಇದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಶಾ ಅಮ್ಮ ನನಗೆ ಗೊತ್ತಿರೋ ವಿಚಾರ ಅಲ್ವಾ ಅಂತ ಹೇಳಿರೋದೆ ಇದೀಗ ಇಷ್ಟೆಲ್ಲ ಚರ್ಚೆಗೆ ಕಾರಣವಾಗ್ತಾ ಇರೋದು. ಎನಿಹವ್ ಈ ರೀತಿಯಾಗಿ ಸೀರಿಯಲ್ನಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡವರು, ಕೆಮಿಸ್ಟ್ರಿ ಹಿಟ್ಟಾದವರು, ಸೂಪರ್ ಡೂಪರ್ ಆಗಿ ಕಾಣಿಸ್ಕೊಂಡವರು, ಒಟ್ಟಿಗೆ ಸೀರಿಯಲನ್ನು ಮಾಡ್ತಾ ಮಾಡ್ತಾ ಲವ್ವಲ್ಲಿ ಬಿದ್ದವರು ಕನ್ನಡ ಇಂಡಸ್ಟ್ರಿಯಲ್ಲಿ ಇವರೊಬ್ಬರೇ ಅಲ್ಲ, ಈ ಹಿಂದೆಯಿಂದ ಅನೇಕರು ಇದ್ದಾರೆ. ಅವ್ರ ಸಾಲಿಗೆ ಇವರು ಸೇರ್ತಾ ಇದ್ದಾರೆ ಅನ್ನೋದು ಖುಷಿಯ ವಿಚಾರ. ಸೊ ಸೀರಿಯಲಲ್ಲಿ ಒಂದಾದಂಗೆನೆ ರಿಯಲ್ ಲೈಫಲ್ಲೂ ಒಂದಾಗ್ತಾ ಇದ್ದಾರೆ ಅಂತ ಅನಿಸ್ತಾ ಇರೋದು ನಿಜ ಖುಷಿಯಾದಂಥ ವಿಚಾರ. ಅವರ ಅಭಿಮಾನಿಗಳು ಕೂಡ ಇದನ್ನು ಹರ್ಷವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಆದಷ್ಟು ಬೇಗ ಮದುವೆ ಆಗಿ ಹೀಗೆ ಸುತ್ತಾಡಿಕೊಂಡು ರೀಲ್ಸ್ ಮಾಡಿಕೊಂಡು ರಿಯಾಲಿಟಿ ಶೋಗಳನ್ನ ನೋಡಿಕೊಂಡು ಕುತ್ಕೊಂಡ್ಬೇಡಿ. ಆದಷ್ಟು ಬೇಗ ಮದುವೆ ಆಗಿ ನಮ್ಮನ್ನು ಕರೀರಿ, ಇಬ್ಬರು ಜೋಡಿ ನೋಡೋದಕ್ಕೂ ಕೂಡ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಕಡೆಯಾಗಿ ಖುಷಿ ವಿಚಾರ ಆದರೆ, ಇನ್ನು ನಟಿ ನಿಶಾಗೆ ಅನೇಕ ಫ್ಯಾನ್ಸ್ ಇದ್ರು. ಅಯ್ಯೋ ಇಷ್ಟು ಬೇಗ ಲವ್ವಲ್ಲಿ ಬಿದ್ದುಬಿಟ್ರಾ, ನಾವು ಯಾರಾದರೂ ಟ್ರೈ ಮಾಡೋಣ ಅಂದ್ಕೊಂಡಿದ್ವಿ ಅಂತ ಕಮೆಂಟ್ ಹಾಕಿ ಕಾಲು ಎಳೆಯೋದನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಆಗಿ ಇಬ್ರು ಅನೌನ್ಸ್ ಮಾಡ್ಕೊಳ್ತಾರಾ, ನಿಜವಾಗ್ಲೂ ಸಮಥಿಂಗ್ ಇದೆಯಾ, ಅಥವಾ ಓನ್ಲಿ ಸೀರಿಯಲ್ಗೋಸ್ಕರ ಅಥವಾ ಸಿನಿಮಾ ಪ್ರಮೋಷನಿಗೋಸ್ಕರ ಅಥವಾ TRPಗೋಸ್ಕರ ಈ ಥರ ಎಲ್ಲ ಮಾಡ್ತಾ ಇದ್ದಾರಾ, ಅದೆಲ್ಲ ಗೊತ್ತಾಗಬೇಕು ಅಂತಂದರೆ ಅವರಿಬ್ಬರ ಆನ್ಸರನ್ನು ಮಾಡಬೇಕಾಗತ್ತೆ.